ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನ್ ಮಾಮ್ ಪ್ರಾಣಾಯಾಮ ಮಾಡ್ತಿದ್ದೀರಾ? ಕಣ್ಣಿಗೆ ಏನ್ ಬಟ್ಟೆ ಕಟ್ಕೊಂಡಿದ್ದೀರಾ? ನೋಡ್ಕೊಂಡು ಮಾತಾಡುವಲ್ಲವಾ? ಓ ಸಾರಿ ಮಾಮ್. ಹಾ, ಮೂಗಲ್ಲಿ ಬೆರಳಾಕೊಂತಾರಲ್ಲ ಅದನ್ನ. ಏಯ್ ಛೀ! ಆಂಟಿ, ವಲ್ಲಭ ಕಾಮಿಡಿಯಲ್ಲಿ ಹಾಸಿನಿನ ಡಾಮಿನೇಟ್ ಮಾಡ್ಬೇಕು ಅನ್ಕೊಂಡಿದ್ದಾನೇನು. ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ? ಒಂದ್ ನಿಮಿಷ, ನೀವು ಹಾಗೇ ನಿಂತ್ಕೊಳ್ಳಿ. ಶಿಟ್, ಏನೋ ಆಗಿದೆ. ಯಾರ್ಗೆ? ನನಗೆ. ಮತ್ತೆ ನನ್ಗೆ ಯಾಕೆ ಮಾಮ್ ಬೈತಿದ್ದೀರಾ ನೀವು? ವಲ್ಲಭ, ಆಂಟಿಗೆ ಏನಾಯ್ತು ಅಂತ ಮೊದಲು ಕೇಳು. ಮಾಮ್, ನೀವು ಆರಾಮಾಗಿದ್ದೀರಾ ತಾನೇ? ನಾನು ಆರಾಮಾಗಿದ್ದೀನಿ ಕಣೋ. ಕಣ್ಣಿಗೆ ಏನೋ ಪ್ರಾಬ್ಲಮ್ ಆಗಿದೆ. ನನ್ನ ಎಡಗಣ್ಣು ಕಾಣಿಸ್ತಾ ಇಲ್ಲ. ಇದೆಯಲ್ಲ ಮಾಮ್, 2 ಐಸ್ ಇದೆ. ಏಯ್ ಫೂಲ್, 2 ಕಣ್ಣು ಮುಖದಲ್ಲಿ ಇರುತ್ತೆ ಕಣೋ. ಆದ್ರೆ ಈ ಕಣ್ಣು ಬಿಟ್ಟಿದ್ರು ಏನು ಕಾಣಿಸ್ತಾ ಇಲ್ಲ. ಬಲಗಣ್ಣು ಮಾತ್ರ ನನಗೆ ಕಾಣಿಸ್ತಾ ಇದೆ. ಆಂಟಿ, ಆಕ್ಸಿಡೆಂಟ್ ಏನಾದ್ರೂ ಆಯ್ತಾ? ಆಕ್ಸಿಡೆಂಟಾ? ಯಾರಿಗೆ, ಎಲ್ಲಿ, ಯಾವಾಗ, ಏನಾಯ್ತು? ವಲ್ಲಭ, ನೀನ್ ಟೆನ್ಷನ್ ಮಾಡ್ಕೊಳ್ದೆ ಕಾಮ್ ಆಗಿರು. ಆಂಟಿ, ಏನ್ ನಡೀತು? ಕಣ್ಣಿಗೇನಾದ್ರೂ ತಾಕ್ತಾ? ಇಲ್ಲ ಅಂದ್ರೆ ಕಣ್ಣಲ್ಲಿ ಏನಾದ್ರೂ ಬಿತ್ತಾ? ಕಣ್ಣಿಗೇನೂ ಏಟ್ ಬೀಳಲಿಲ್ಲ, ಆದ್ರೆ ಆಗ್ಲೇ ಹಾಲು ಬಿದ್ಬಿಡ್ತು. ಕಣ್ಗೆ ಹಾಲು ಹಾಕಿದ್ರೆ ಕ್ಲೀನ್ ಆಗುತ್ತೆ ಅಂತ ಕೇಳಿದ್ದೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವ ಹಾಲು ಬಿತ್ತು ಆಂಟಿ? ಅಪ್ಪಿತಪ್ಪಿನೂ ಎಕ್ಕದ ಹಾಲು ಬಿದ್ದಿಲ್ಲ ತಾನೆ? ಇಲ್ಲ, ಮಗು ಹಾಲು ಬಿತ್ತು. ಮಗು ಕುಡಿಯೋ ಹಾಲು ಅಂದ್ರೆ ಮಗು ಹತ್ರ ನೀವ್ಯಾಕೆ ಹೋಗಿದ್ರಿ ಮಾಮ್? ಏ ಈಡಿಯಟ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ವಲ್ಲಭ, ನೀನ್ 2 ಮಿನಿಟ್ಸ್ ಕಾಮ್ ಆಗಿರು. ನಾನ್ ತಿಳ್ಕೊತಾ ಇದ್ದೀನಿ ತಾನೆ? ಆಂಟಿ, ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರಾ? ಬೆಳಿಗ್ಗೆ ಆ ಗಾಯತ್ರಿಗೆ ನಯನಿ ಹಾಲು ಕುಡಿಸ್ತಾ ಇದ್ಲು. ಅಮ್ಮ ಗಾಯತ್ರಿ, ಈ ಅಮಾವಾಸ್ಯೆವರೆಗೂ ನೀನು ಆ ಪರಮೇಶ್ವರಿ ತಾಯಿ ಹತ್ರನೇ ಇರ್ಬೇಕಮ್ಮ. ಅದಾದ್ಮೇಲೆ ನಿನ್ನ ತಾತನ ಮಡ್ಲಿಂದ ನಾನು ನನ್ನ ಮಡ್ಲಿಗೆ ಹಾಕೋತೀನಿ. ಇನ್ ಮುಂದೆ ನೀನು ಈ ಅಮ್ಮನ ಕೈಯೇ ಹಿಡ್ಕೋಬೇಕು. ಗಾಯತ್ರಿಗೆ ಮದುವೆ ಆಗ್ಬೇಕಾದ್ರೂ ನಿನ್ ಕೈನೇ ಹಿಡ್ಕೋತಾಳ? 25 ವರ್ಷದ ನಂತರದ ವಿಷಯ ಅಲ್ವಾತೆ, ಆಗ ನೋಡೋಣ. ಸಂತೋಷ. ಯಾಕೆ ಗೊತ್ತಾ? ಆಗ್ಲೂ ನಾನು ಬದುಕಿರ್ತೀನಿ ಅನ್ನೋದಕ್ಕೆ ಅಲ್ವಾ ನೀನ್ ನೋಡೋಣ ಅಂದಿದ್ದು. ಎಷ್ಟ್ ಆಸೆ ನಮ್ಮತ್ತೆಗೆ. ಒಬ್ರು ಪ್ರಾಣ ತೆಗೆದು ನಿಮ್ ಪ್ರಾಣನ ಕಾಪಾಡ್ಕೋಬೇಕು ಅನ್ನೋ ಸ್ವಾರ್ಥ ಯಾಕೆ? ಸ್ವಾರ್ಥನೇ ಅಂದ್ಕೋ, ಕಳ್ಕೊಳ್ಳೋದೇನಿದೆ? ಏಯ್, ಏನಿದು? ಗಾಯತ್ರಿಗೆ ಹೊಟ್ಟೆ ತುಂಬಿದೆ ಅನ್ಸುತ್ತೆ, ಅದಕ್ಕೆ ಬಗ್ಗಿದ ತಕ್ಷಣ ಸ್ವಲ್ಪ ಆಚೆ ಬಂದಿದೆ. ಚಿಚಿ, ಅಯ್ಯೋ ಚಿಕ್ಕ ಮಗು ಅತ್ತೆ. ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಆಗೇ ಇರುತ್ತಲ್ವತ್ತೆ. ಈಗ ನೋಡಿದ್ರೆ ಗಾಯತ್ರಿ ಮಾಡಿದ್ದಕ್ಕೆ ಚೀಚಿ ಅಂತಿದ್ದೀರಲ್ಲ. ಮತ್ತಿನೇನು ಮುದ್ದಾಡ್ಬೇಕಾ? ಬ್ರಷ್ ಮಾಡಲ್ಲ, ಏನೂ ಇಲ್ಲ. ಹಲ್ಲೇ ಇಲ್ದಿರೋ ಮಗುಗೆ ಹೇಗ್ ಬ್ರಷ್ ಮಾಡಿಸು ಅಂತೀರಾ? ಹಾಲೆ ಕೊಟ್ಲಾ ಇಲ್ಲ ಬೇರೆ ಏನಾದ್ರೂ? ಮಗು ಬಾಯಲ್ಲಿದ್ದಿದ್ದ ಹಾಲು ನಿಮ್ ಕಣ್ಣಲ್ಲಿ ಬಿದ್ದಿದ್ದಕ್ಕೆ
ದೃಷ್ಟಿನೇ ಹೊರಟೋಯ್ತಾ? ಸಮಥಿಂಗ್ ಇಸ್ ಫಿಶಿ ಅನ್ನಿಸ್ತಿದೆ ಆಂಟಿ. ಡೀಪ್ ಆಗಿ ಯೋಚನೆ ಮಾಡಬೇಕು. ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ಏಯ್, ಇದೇನು ವಿಚಾರಗೋಷ್ಠಿ ಅನ್ಕೊಂಡ್ಯಾ? ರಾತ್ರಿ ತನಕ ನೋಡೋಣ, ನಾರ್ಮಲ್ ಆಗುತ್ತಾ ಏನೋ. ಆ ಹುಡುಗಿ ಮನೆಯಿಂದ ಹೋಗ್ತಾ ಕಣ್ಣಿಗೆ ಸುಣ್ಣ ಗಿಣ್ಣ ಏನಾದ್ರು ಹಚ್ಬಿಟ್ಟು ಹೋದ್ಲಾ ಆಂಟಿ? ಹಾಗೆ ಅನ್ಕೊಂಡಿದ್ದೀನಿ, ಆದರೆ ಹಸುಗೂಸಲ್ವಾ, ಅದರದ್ದೇನೂ ತಪ್ಪಿಲ್ಲ. ನೈನಿ ಕೂಡ ಕ್ಯಾಶುವಲ್ ಆಗೇ ಇದ್ದಾಳೆ. ಮಾಮ್, ಇನ್ನೇನಾದರೂ ನಡೀತಾ? ಅಷ್ಟೇ ಕಣೋ. ಸರಿ, ರೂಮಲ್ಲಿ ಯಾಕಿರೋದು ಮಾಮ್? ಹಾಗೆ ಹಾಲಿಗೆ ಬಂದ್ಬಿಡಿ, ಅದು ಇದು ನೋಡಿದ್ರೆ ಹಾಗೆ ಸರಿ ಹೋಗ್ಬಿಡುತ್ತೆ. ಸ್ವಾಮಿ ಸ್ವಾಮಿ, ಏನಾಯ್ತು ಜೀವ? ಯಾಕಷ್ಟು ಭಯ ಪಟ್ಕೊಂಡಿದ್ಯಾ? ನಮ್ ನಾಟಕ ಗೊತ್ತಾಗೋಯ್ತು ಸ್ವಾಮಿ. ಬಲಗೈ ಸರಿ ಇದೆ ಅಂತ ಆ ನೈನಮ್ಮಂಗೆ ಗೊತ್ತಾಗೋಯ್ತು. ಆ ದೊಡ್ಡ ಸ್ವಾಮಿ ಹತ್ರ ಹೋಗಿ ನಮಸ್ಕಾರ ಮಾಡೋಣ ಅನ್ಕಂಡೆ. ಅಲ್ಲಿಗೆ ವಿಶಾಲ್ ಸಾರು ನೈನಮ್ಮ ಬಂದಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರನ್ನ ನೀನ್ ನೋಡ್ಲಿಲ್ವಾ ಜೀವ? ಇಲ್ಲ ಸ್ವಾಮಿ, ನಿಂಬೆಕಾಯಿ ಉಳ್ಕೊಂಡು ನನ್ನ ಹತ್ರ ಬಂತು. ಅಭ್ಯಾಸ ಬಲದಿಂದ ಬಲಗೈಯಲ್ಲೇ ಅದನ್ನ ತಗೊಂಡೆ. ಅದನ್ನ ನೈನಮ್ಮ ನೋಡ್ಬಿಟ್ರು. ಎಲ್ಲ ಮುಗೀತು ಜೀವ. ನಿನ್ ಜೊತೆ ಸೇರಿ ನಾನು ನಾಟಕ ಆಡ್ದೆ ಅಂತ ನೈನಮ್ಮ ನನ್ನನ್ನು ಅಪಾರ್ಥ ಮಾಡ್ಕೋತಾಳೆ. ಚಿಂತೆ ಮಾಡ್ಬೇಡಿ ಸ್ವಾಮಿ, ನಿಜ ಗೊತ್ತಾಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ಆ ದೊಡ್ಡ ಸ್ವಾಮಿ ನನ್ನ ಮಾತಾಡದೇ ಇರೋ ಥರ ಮಾಡಿದ್ರು. ಅಂದ್ರೆ ಆ ನಿಂಬೆಹಣ್ಣಲ್ಲಿ ಶಕ್ತಿ ಇತ್ತು ಅಂತ ಅದನ್ನ ಎತ್ಕೊಳಕ್ ಹೋದಾಗ್ಲೇ ನನ್ನ ಕೈ ಕೆಲಸ ಮಾಡ್ತು ಅಂತ ದೊಡ್ಡ ಸ್ವಾಮಿ ಅವ್ರನ್ನ ನಂಬಿಸಿದ್ರು. ನೈನಮ್ಮಂಗ್ ಹೆರಿಗೆ ಆಗಿದ್ದ ದಿವ್ಸ ಏನಾಯ್ತು ಅಂತ ನಿನ್ ಕೇಳೇ ಇರ್ತಾರೆ ಅಲ್ವಾ? ಕೇಳೋ ಅವಶ್ಯಕತೆ ಇಲ್ಲ ಸ್ವಾಮಿ. ನನ್ನ ಕೈ ಕೆಲಸ ಮಾಡುತ್ತೆ ಅಂತ ಗೊತ್ತಿರೋ ಅವ್ರಿಗೆ ನನಗ್ ಮಾತು ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಮಾತಾಡ್ಬೇಡ ಅಂತ ಆ ದೊಡ್ಡ ಸ್ವಾಮಿ ಸನ್ನೆ ಮಾಡಿದ್ರು. ಅರ್ಥ ಆಯ್ತು ಜೀವ. ಗುರುಗಳು ನೀನ್ ಮಾಡಿದ ತಪ್ಪನ್ನ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಸರಿ ಮಾಡಿದ್ದಾರೆ. ಅವರಿಬ್ರು ಅಲ್ಲಿಗೆ ಯಾಕೆ ಬಂದಿದ್ರು ಅಂತ ಏನಾದ್ರೂ ಗೊತ್ತಾಯ್ತಾ? ಅವ್ರು ಹೋಗಾದ್ಮೇಲೆ ದೊಡ್ಡ ಸ್ವಾಮಿ ನನಗೆ ಎಚ್ಚರಿಕೆ ಕೊಟ್ರು. ಇನ್ಮೇಲೆ ಹುಷಾರಾಗಿರ್ತೀನಿ ಅಂತ ಹೇಳ್ದೆ. ನಯನಮ್ಮ ಅವರು ಅಮಾವಾಸ್ಯೆ ಮುಗಿದ್ಮೇಲೆ ಗಾಯತ್ರಿ ಪಾಪನ ದತ್ತು ತಗೊಳ್ತಾರಂತೆ. ಒಳ್ಳೆ ವಿಷಯ. ಅವಸರ ಪಟ್ಟು ನೀನ್ ಅವ್ರಿಗೆ ನಿಜ ಹೇಳ್ದಿದ್ದೆ ಒಳ್ಳೇದಾಯ್ತು. ಹೇಳ್ಬೇಕು ಅನ್ಸು ಸ್ವಾಮಿ, ಆದ್ರೆ ನನ್ನ ಹೆಂಡತಿ ಮಕ್ಕಳು ನೆನಪಾಗ್ಬಿಟ್ರು. ನಿಜ ಹೇಳ್ಬಿಟ್ರೆ ನಾನು ಸತ್ತೋಯ್ತೀನಲ್ವಾ? ಆ ಪರಮೇಶ್ವರಿ ಅಮಾಯಕರನ್ನ ಬಲಿ ತಗೋಬಾರ್ದು ಅಂತ ಸನ್ನಿವೇಶನೇ ಬದಲಾಯಿಸಿದ್ರು ಜೀವ. ನೋಡೋಣ ಮುಂದೇನಾಗುತ್ತೆ ಅಂತ. ಅತ್ತೆ, ನೀವು ನನ್ನ ಎದುರಿಗೆ ಕೈ ಮುಗಿತಾ ಇದ್ದೀರಾ? ಮಗ ಇಲ್ದಿರೋ ಅತ್ತೆಯರಿಗೆ ಅಳಿ ಅಂದ್ರೆ ಮಗ ಆಗ್ತಾನೆ. ಇಷ್ಟ ಇಲ್ದೇ ಇದ್ರು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಸುಮನಾನ ಹೇಗ್ ನೋಡ್ಕೊಳ್ತಿರೋ ಏನೋ ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ ನೀವು ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ. ಅವಳು ಬದುಕ್ಬೇಕು ಅಂತ ನೀವು ತಪ್ಪುಗಳನ್ನ ಮಾಡಿದ್ರಿ. ಚಿಕ್ಕವರಾಗಿದ್ರು ದೊಡ್ಡ ಮನ್ಸಿರುವಂತ ನಿಮ್ಗೆ ಕೈ ಮುಗಿಬೇಕು ಅನ್ನಿಸ್ತಾ ಇದೆ. ಹೀಗೆ ಪ್ರೀತಿಯಿಂದ ನೋಡ್ಕೊಳ್ಳಿ. ದಯವಿಟ್ಟು ನನ್ನ ಮಗಳನ್ನ ದೂರ ಮಾಡಬೇಡಿ. ಇದು ವಿಷಯ. ನೀನ್ ಎಲ್ಲಿ ಸುಮನನ್ನ ಬಿಟ್ಬಿಡ್ತೀಯೋ ಅಂತ ನಿಮ್ಮತ್ತೆ ಆತಂಕ ಪಡ್ತಿದ್ದಾಳೋ? ಅನ್ಕೊಂಡ ತಕ್ಷಣ ಎಲ್ಲ ಆಗ್ಬಿಡಲ್ಲ. ಆದ್ರೆ ನಿಮ್ ಕಣ್ಣಿಗೆ ಏನಾಗಿದೆ ಅತ್ತೆ? ಧೂಳ್ ಬಿದ್ಬಿಡ್ತು. ಮಾಮ್,
ಅಲ್ಲ ಇವತ್ತಲ್ಲ ನಾಳೆ ನಾವು ನಿಜ ಹೇಳಲೇಬೇಕು ತಾನೆ. ನಮ್ಮ ಮಾಮ್ಗೆ ಎಡಗಣ್ಣು ಕಾಣಿಸ್ತಾ ಇಲ್ಲ. ಏಯ್, ಬಲ್ಗಣ್ ಕೂಡ ಕಾಣಿಸ್ದೇ ಇರೋ ತರ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ. ಕೋಪದಲ್ಲಿ ನೋಡ್ಬೇಡಿ ಅತ್ತೆ. ನೋಡಿದ್ರು ಏನಾಗಲ್ಲ ಬಿಡಿ, ಅರ್ಧಂಬರ್ಧನೇ ಕಾಣಿಸುತ್ತಾನೆ. ನನಗ್ ಪ್ರಾಬ್ಲಮ್ ಆಗಿದ್ರೆ ನಿನಗ್ ಖುಷಿ ಆಗ್ತಿದ್ಯಾ? ಹ, ಮತ್ತೆ ಶ್ಯಾಮ್ಲಾ ಚಿಕ್ಕಿ ಕಣ್ಣೀರನ್ ನೋಡಿ ನೀವು ಹಿ 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 ಅಂತ ಕಿಸಿಬೇಕಾದ್ರೆ ಬರ್ದಿರೋ ಯೋಚನೆ ನಾನ್ ಅಂದಿದ ತಕ್ಷಣ ನಿಮಗ್ ಉರಿತಿದ್ಯಾ? ಎರಡು ಕಣ್ಣು ಉಡಿಸಾದ್ರೆ ಮೂರನೇ ಕಣ್ಣು ಓಪನ್ ಆಗ್ತಿತ್ತೋ ಏನೋ. ಟ್ರೈ ಮಾಡಿಲ್ವಾ ನೀವು? ಏಯ್, ಇವಳು ಬಾಯಿ ಮುಚ್ಕೊಳ್ಳಿಲ್ಲ ಅಂದ್ರೆ ಎರಡ್ ಬಿಡ್ತೀನಿ ನೋಡು. ಹಾಸ್, ಸ್ವಲ್ಪ ಸುಮ್ನೆ ಇರೇ. ಯಾರ್ ಸಮಸ್ಯೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ರಿಗಿಂತ ನನ್ ಸಮಸ್ಯೆನೇ ದೊಡ್ಡದು. ನನ್ ಸಮಸ್ಯೆನೇ ದೊಡ್ಡದು. ಏನಮ್ಮ ಕುಡ್ದಿದ್ಯಾ ನೀನು? ಹೌದು ಮಾವ. ಆದ್ರೂ ಈಗ ಯಾಕೆ ಕೇಳ್ತಿದ್ದೀರಾ? ಡಿಸೆಂಬರ್ 31 ಕುಡಿದ್ರೆ ಎಂಜಾಯ್ ಅಂತಿದ್ರಿ. ಇವತ್ ಕುಡ್ದಿದ್ದಕ್ಕೆ ಯಾಕೆ ಅಂತಿದ್ದೀರಾ? ಮೋಸ ಅಲ್ವಾ? ಏಯ್, ಯಾರ ಹತ್ರ ಏನ್ ಮಾತಾಡ್ತಾ ಇದೀಯ? ನಿನ್ ಬುದ್ಧಿಗೆ ಏನಾಗಿದೆ? ಯಾಕೆ ಹೀಗ್ ತಯಾರಾಗಿದ್ಯಾ? ನಾನ್ ಚೆನ್ನಾಗೇ ರೆಡಿ ಆಗಿದ್ದೀನಲ್ಲಮ್ಮ. ಈ ಸೀರೆ 30,000. ನಾನು ಹಾಕೊಂಡಿರೋ ಗೆಟಪ್ ಸೆಟಪ್ಗೆ 1,00,000 ಆಗುತ್ತೆ. ನಿಮ್ಮಮ್ಮ ಊರಿಂದ ಬಂದಿದ್ದಾರೆ, ಯಾರಾದ್ರೂ ಹೀಗೆ ನಡ್ಕೋತಾರ? ಅವ್ರ ಸೇವೆ ಮಾಡ್ಬೇಕಮ್ಮ ನೀನು. ನಿಮ್ಗೆ ನಾನು ಚಾಕ್ರಿ ಮಾಡಲ್ಲ ಅಂಥದ್ರಲ್ಲಿ ನಮ್ಮಮ್ಮ ಬಂದಿದ್ದಕ್ಕೆ ಓಡ್ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ಚಿಕ್ಕಪ್ಪ? ಸುಮ್ನಾ, ಇದೆಲ್ಲ ಹಾಗಿರ್ಲಿ. ನೀನು ಕುಡಿಸ್ತವ್ರು ಯಾರು? ಅವ್ರ ಹೆಸರು ಹೇಳು ಸಾಕು. ಸುಮನಾ, ಏನಿದು? ವೈನ್. ನನ್ನ ರೂಮಿಗೆ ಯಾಕೆ ತಂದೆ? ನಿನ್ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ನಂಗೆ ಗೊತ್ತು ಸುಮನಾ. ಅದನ್ ಮರಿಬೇಕು ಅಂದ್ರೆ ಇದನ್ ತಗೋಬೇಕು. ಚೀಚಿ, ನಂಗೆ ಅಭ್ಯಾಸ ಇಲ್ಲ. ಅವತ್ ನಾನು ಎಲ್ರೂ ಹೇಳಿದ್ರು ಅಂತ ತಗೊಂಡೆ. ಇವಾಗ ನೀನಿದನ್ ಕುಡಿದ್ರೇನೆ ನೀನ್
ಇವಳೇನಾದ್ರೂ ನನ್ನ ಹೆಸರು ಹೇಳಿದ್ರೆ ಎಲ್ರೂ ಸೇರಿ ನನಗ್ ಹೊಡಿತಾರೆ. ಸಂಕೋಚ ಪಡ್ತಿದ್ದಾಳೆ ಅನ್ಸತ್ತೆ ಹೇಳೋದಿಕ್ಕೆ. ಕುಡಿಬೇಕಾದ್ರೆ ಇಲ್ದಿರೋ ನಾಚಿಕೆ ಇವಾಗ ಯಾಕೆ ಆಗ್ತಿದ್ಯೋ? ಇವರೆಲ್ಲ ಹಗಲೊತ್ತಲ್ಲೇ ಕುಡಿತಾ ಇರೋದ್ರಿಂದ ಸ್ಟಾಕೇ ಸಿಗ್ತಾ ಇಲ್ಲ, ಸಾಲದು ಅಂತ ರೇಟ್ ಜಾಸ್ತಿ ಆಗಿದೆ. ಹಲೋ ಮಿಸ್ಟರ್ ಹಸ್ಬೆಂಡು, ಮ್ಯಾಟ್ರ್ ಅದಲ್ಲ. ಸುಮ್ಮನ ಕುಡ್ಸಿರೋ ಆ ಪಿಶಾಚಿ ಯಾರು ಅಂತ ಕೇಳ್ತಿದ್ದೀನಿ. ಇವಳಿಗೇನೋ ದೆವ್ವ ಹಿಡ್ಕೊಂಡಿದೆ, ಇಲ್ಲ ಅಂದಿದ್ರೆ ಹೀಗೆ ಆಡ್ತಾ ಇರ್ಲಿಲ್ಲ. ಅಮ್ಮ, ನಿನ್ಗೆ ನಿನ್ ದೊಡ್ಡ ಮಗ್ಳು ಇಷ್ಟ ಅಂತ ನಂಗೆ ಗೊತ್ತು. ನನ್ ಕಂಡ್ರೆ ಇಷ್ಟ ಅಲ್ಲ ನಿಂಗೆ. ಹಾಗೆ ಇರು, ನನ್ ಪಾಡಿಗೆ ನಾನು ಹೋಗೋಕ್ ಬಿಡು. ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೆ ಹೋಗ್ತೀನ? ನಿನ್ ಮುದ್ದಾದ ಮಗಳು ನೈನಿಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ. ಆಗ ಮುಖಂಟಿಪುರಕ್ಕೆ ಬಂಗಾರದ ರಥದಲ್ಲಿ ಬರ್ತೀನಿ. ಅಮ್ಮ, ನಿನ್ನ ಆಸೆಗಳೇನೇನಿದೆಯೋ ಅದೆಲ್ಲ ತೀರೋವರೆಗೂ ಶಂಕರ್ ಶಾಸ್ತ್ರಿಗಳು ಉಳಿದಿರ್ಬೇಕಲ್ಲಮ್ಮ. ಸಾಯಲಿ ಬಿಡಿ ಮಾವ. ಮುಚ್ಚೆ ಬಾಯಿ. ಅಯ್ಯೋ ಅತ್ತೆ, ನೀ ಸುಮ್ಮನೆ ಇರಪ್ಪ, ಸುಮ್ಮನೆ ಇರು. ಸುಮ್ಮನ ಹೇಳು. ನೀ ಸುಮ್ಮನೆ ಇರಪ್ಪ. ಅತ್ತೆ 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 ಹೊಡಿಬೇಡಿ ಅತ್ತೆ. ಅವಳು ಕುಡಿದಿರೋ ನಶೆಯಲ್ಲಿ ಏನೇನೋ ಮಾತಾಡ್ತಿದ್ದಾಳತ್ತೆ, ಹೋಗ್ಲಿ ಬಿಡಿ. ನಮ್ಮ ಅಕ್ಕನೂ ಹೊಡಿತಾಳೆ, ನಮ್ಮಮ್ಮನೂ ಹೊಡಿತಾಳೆ. ಇವ್ರ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನೋ. ಬಾಯಿ ಮುಚ್ಚು. ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ ಗಂಡ ದೇವ್ರು ಕಣೆ, ನಿನ್ನ ದೂರ ಮಾಡ್ಬಿಡ್ತಾರೇನೋ ಅಂತ ಕೇಳ್ಕೋಬೇಕು ಅನ್ಕೊಂಡೆ. ನೀನ್ ಹೀಗೆ ಕುಡ್ದು ಮೈ ಮರ್ತು ಕೆಳಗ್ ಬಿದ್ರು ಕೂಡ ನಿನ್ನ ಕೈ ಹಿಡಿದು ಮೇಲೆತ್ತಿ ಹೊಡಿಬೇಡಿ ಅಂತ ಹೇಳ್ತಿದ್ದಾರೆ ವಿಕ್ರಾಂತ್ ಅವರು. ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಂಥ ಹೆಂಗ್ಸಿನ ಜೊತೆ ನನಗ್ ಸಂಸಾರ ಮಾಡೋಕ್ ಹೇಳ್ತಿದ್ದೀರಾ ಅಂತ ಹೆತ್ತ ತಾಯಿಗೆ ಅವರು ಮುಖಕ್ಕೆ ಹೊಡೆದಾಗ ಹೇಳ್ತಿದ್ರು ಕಣೆ. ಶ್ಯಾಮಲಾ, ಆತರ ಪಡ್ಬೇಡಿ. ಇಲ್ಲ ಅಣ್ಣ, ಇವಳಿಗೆ ಗರ್ಭಕೋಶ ತೆಗ್ದಿದ್ದಾರೆ ಅಂತ ಹೇಳ್ತಿದ್ದೀರಾ. ಇಬ್ರು ಹೆಣ್ಮಕ್ಕಳನ್ನ ನಾನು ಹೊತ್ತು ಹೆತ್ತಿದ್ದೀನಿ. ಪಟ್ಟಣದಲ್ಲಿದ್ರೂ ಕೂಡ ಸಂಸ್ಕಾರವಂತರಾಗಿರ್ತಾರೆ ಅನ್ಕೊಂಡೆ. ಈ ತರ ಬದಲಾಗ್ತಾಳೆ ಅನ್ಕೊಳ್ಳಿಲ್ಲ. ನಮ್ಮ ಯಜಮಾನ್ರು ಮಕ್ಕಳು ಚಿಕ್ಕವರಾಗಿದ್ದಾಗ್ಲೇ ಹೋಗಿದ್ದು ಒಳ್ಳೇದೇ ಆಯ್ತು. ಇಲ್ಲದೆ ಹೋಗಿದ್ರೆ ಇನ್ನೂ ಬದುಕಿದ್ರೆ ನೇಣು ಹಾಕೊಂಡು ಸತ್ತೋಗಿರೋರು. ಚಿಕ್ಕಿ ಸುಮ್ನಿರಿ, ಯಾಕೆ ಈ ತರ ಮಾತು? ಹೆತ್ತ ತಾಯಿ ಅಂದ್ಮೇಲೆ ಇದೆಲ್ಲ ಸಹಜ ಹಾಸಿನಿ. ಸುಮನ ಕೂಡ ಈ ಹಂತಕ್ಕೆ ಇಳಿತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮೊದ್ಲು ಆ ಬಾಟಲ್ ಹೇಗ್ ಸಿಕ್ತು ಅಂತ ತಿಳ್ಕೊಂಡು. ಅಯ್ಯೋ, ನಿನ್ ಕ್ಲಾಸ್ ತಗೊಳ್ಳೋದು ಆಮೇಲೆ ಇಟ್ಕೊಳಮ್ಮ. ಏ ಸುಮ್ಮಿ, ನೀನು ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ರು ನಿನ್ನ ಅವತಾರಕ್ಕೆ ಅದು ತುಂಬಾ ಹೊತ್ತು ನಿನ್ ಮೈ ಮೇಲೆ ಇರಲ್ವೇ? ನಡಿ ಒಳಗೆ. ನಾನು ಎಲ್ಲಿಗೂ ಹೋಗಲ್ಲ. ಊರಿಗೆ ಹೋಗೋ ಅಗತ್ಯ ಇಲ್ವೇ? ಇಲ್ಲೇ ಇದ್ದು ನೀನು ವಾಲಾಟ ತೂರಾಟಕ್ಕೆ ಏನೇನೋ ಆಗೋಗತ್ತೆ. ವಿಕ್ಕಿ ಮಾತ್ರ ಅಲ್ಲ, ಇನ್ನೂ 2-3 ಜನ ಗಂಡಸ್ರಿದ್ದಾರೆ ಇಲ್ಲಿ. ನನ್ ಗಂಡನ್ ಇದ್ರಲ್ಲಿ ಸೇರಿಸ್ಬೇಡಿ. ಲೈ, ನೀನ್ ಬಾಯಿ ಮುಚ್ಚೆ. ಅಲ್ವೇ ಈ ಜಗಳ ಸಾಲದು ಅಂತ ನನಗೂ ಬೈತಿದ್ಯಲ್ಲೇ. ಶ್ಯಾಮಲಾ, ರೂಮ್ಗೆ ಹೋಗು. ವಿಕ್ರಾಂತ್, ಸುಮನನ್ನ ಮೇಲಕ್ಕೆ ಕರ್ಕೊಂಡು ಹೋಗು. ನಾನೇ ಹೋಗ್ತೀನಮ್ಮ. ಎಲ್ಲಿಗೆ ಹೋಗ್ತೀಯಾ? ನಮ್ಮೂರಿಗೆ ಹೊರಟೋಗ್ತೀನಿ. ಇಲ್ಲೇ ಇದ್ರೆ
ನನ್ನ ಹೃದಯನೇ ನಿಂತು ಹೋಗುತ್ತೆ. ಅತ್ತೆ, ಬ್ರೋ ಮತ್ತೆ ಅದಕ್ಕೆ ಬಂದ್ಮೇಲೆ ಹೋಗೋರಂತೆ. ಬೇಡಪ್ಪ, ಇವಳು ಯಾಕೆ ಹೆತ್ತಿದ್ಯಾ ಅಂತ ನನ್ ದೊಡ್ಡ ಮಗಳು ಕೇಳಿದ್ರೆ ಉತ್ತರ ಕೊಡಕ್ಕಾಗದೆ ಸಾಯ್ಬೇಕು ಅನ್ಸುತ್ತೆ. ನಾನು ಹೋಗ್ತೀನಿ. ಅಮ್ಮ, ಊಟನೂ ಮಾಡದೆ ಹಾಗೆ ಹೋಗ್ತೀರಾ ನೀವು? ಸೂತ್ಕ ಇದೆ ಅಣ್ಣ. ನನ್ ಚಿಕ್ಕ ಮಗಳು ಸತ್ ಹೋದ್ಲು.